ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಶೆಟ್ಟಿ ಬ್ಲಾಗ್ಸ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ಕಂಟೆಂಟ್ ಕೂಡ ಅಷ್ಟೇ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಪೂರ್ತಿ ನಾನು ಏನ್ ಮಾಡ್ತೀನಿ, ಏನ್ ತಿಂತೀನಿ ಅದೆಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆಕ್ಚುಲಿ ಇಂಟ್ರೋ ನಾನು ಮಧ್ಯಾಹ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಒಳ್ಳೆ ವೆದರ್ ಐತೆ. ಒಂಥರ ನಂಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ನೋಡಕ್ಕೆ, ನಾನು ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಲ್ಲಿಂದ ಶುರು ಆಗುತ್ತೆ. ನನ್ನ ವಿಡಿಯೋಸ್ ನೋಡ್ತಿರೋ ಪ್ರತಿಯೊಬ್ರು ಸೌಖ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದೇನ್ ಇವತ್ತು ಹೊಸದಾಗಿ ಸೌಖ್ಯವಾಗಿದ್ದೀರಾ ಅಂತೆಲ್ಲ ಮಾತಾಡ್ತಿದ್ದೀನಿ ಅನ್ಕೋತಿದ್ದೀರಾ? ಈ ವರ್ಡ್ ನಾನು ನನ್ನ ತಮ್ಮ ವಜ್ರ ಮಾತಾಡೋದನ್ನ ನೋಡಿ ಇನ್ಸ್ಪೈರ್ ಆದೆ. ಅವನಿರೋದ್ ಭೋಪಾಲ್ ಅಲ್ಲಾದ್ರೂ ಅವನು ಕನ್ನಡ ಪದಗಳನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡ್ತಾನೆ. ನನಗೆ ಒಂದೊಂದ್ಸರಿ ಶಾಕ್ ಆಗುತ್ತೆ, ಇವನ್ಗೆ ಕನ್ನಡ ಅನ್ನೋ ಸಬ್ಜೆಕ್ಟೇ ಇಲ್ಲ, ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಅದೆಲ್ಲಿ ಈ ತರ ಪದಗಳನ್ನ ಕೇಳಿಸ್ಕೊತಾನೋ ನೋಡ್ತಾನೋ ಗೊತ್ತಿಲ್ಲ. ಇನ್ಮೇಲಿಂದ ನಾನು ನನ್ನ ಲಾಂಗ್ ವಿಡಿಯೋಸ್ ಅಲ್ಲಿ ಸೌಖ್ಯವಾಗಿದ್ದೀರಾ ಅನ್ನೋ ಲೈನ್ ನ ಬಳಸ್ತೀನಿ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಮ್ಯಾಜಿಕ್ ವಾಟರ್ ರಿಚುವಲ್ ನ ಮಾಡ್ತಾ ಇದ್ದೆ. ಯಾರಾದ್ರೂ ಮ್ಯಾಜಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಆಲ್ಮೋಸ್ಟ್ ಮ್ಯಾಜಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋರು ನಾರ್ಮಲ್ ಆಗಿ ಕುತ್ಕೊಂಡ್ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಏನಂದ್ರೆ, ನೀವೇ ನೋಡ್ತಿರಂಗೆ ಮೊದಲು ನಾನು ಕ್ಯಾಂಡಲ್ ನ ಹಚ್ಕೊಳ್ತೀನಿ. ಅದಾದ್ಮೇಲೆ ನಾನು ಆ ಕ್ಯಾಂಡಲ್ ಲೈಟ್ ಅಲ್ಲಿ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತೀನಿ. ಇಟ್ ಫೀಲ್ಸ್ ಸೋ ಗುಡ್ ಆಯ್ತಾ. ಡಿಮ್ ಲೈಟ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಒಂಥರ ಸಖತ್ತಾಗಿ ಫೀಲ್ ಕೊಡುತ್ತೆ ಮಾತ್ರ. ಇನ್ನು ನಾನು ಈ ಒಂದು ಮ್ಯಾಜಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಪಾಸ್ಟ್ 1.5 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಈ ತರ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನನ್ನ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನನ್ ಕೈಲಿ ಆಗತ್ತಾ, ನಾನ್ ಮಾಡ್ತೀನ ಅನ್ನೋ ಎಷ್ಟೋ ವಿಷಯಗಳನ್ನ ನಾನು ಅಚೀವ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಅಂಡ್ ಎಕ್ಸ್ಪೀರಿಯನ್ಸ್ ನ ತಿಳ್ಕೊಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ ನಾನು 1 ಅವರ್ ಕಾರ್ಡಿಯೋ ವರ್ಕೌಟ್ ಮಾಡಿದೆ, ಚೆನ್ನಾಗಿ ಬೇವ್ರು ಇಳಿಸ್ದೆ. ಇನ್ನ ನಾನು ಶಾರ್ಟ್ ವಿಡಿಯೋಸ್ ಗಳಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಭೋಪಾಲ್ ಇಂದ ನಮ್ಮ ಅಮ್ಮ ತಾತ ಎಲ್ಲ ಬಂದಿದ್ರು ಅಂತ. ಅವ್ರು ಬಂದಾಗ್ಲಿಂದ ವಾಪಸ್ ಹೋಗೋವರೆಗೂ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಗೆಲ್ಲ ನಾನ್ ಜೊತೆಲಿ ಹೋಗ್ಲೇಬೇಕು. ಅವ್ರೇನ್ ಫೋರ್ಸ್ ಮಾಡಲ್ಲ ನೀನ್ ಬರ್ಲೇಬೇಕು ಅಥವಾ ಬಾ ಅಂತ ಇಲ್ಲ, ನನಗೇನೆ ಇಷ್ಟ ಅವ್ರ ಜೊತೆ ಓಡಾಡಕ್ಕೆ. ಸೊ ಆ ಒಂದು ಓಡಾಟದ ಬಿಸಿಲಿ ನಾನು ಸ್ಕಿನ್ ಕೇರ್ ಆಗ್ಲಿ ಹೇರ್ ಕೇರ್ ಆಗ್ಲಿ ಏನು ಮಾಡೇ ಇರ್ಲಿಲ್ಲ. ನನ್ನ ಹೇರ್ಸ್ ಅಂತೂ ಫುಲ್ ಡ್ರೈ ಅಂಡ್ ಫ್ರೀಸಿ ಆಗ್ಬಿಟ್ಟಿತ್ತು. ಸೊ ಇವತ್ ನಾನು ನನ್ನ ಫೇವ್ರೆಟ್ ಹೇರ್ ಮಾಸ್ಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಾಗ ಎಲ್ರು ರೆಸಿಪಿ ಕೇಳಿದ್ರಿ, ಅದಕ್ಕೆ ಇವಾಗ ಶೇರ್ ಮಾಡ್ಕೊಳ್ತಾ ಇದೀನಿ. ಮೊದಲು 1-2 ಲೋಟ ನೀರ್ ಕಾಯಕ್ಕಿಟ್ಟು ಅದಕ್ಕೆ 3 ಸ್ಪೂನ್ ಅಕ್ಸೆ ಬೀಜ ಮತ್ತೆ 2 ಸ್ಪೂನ್ ಮೆಂತ್ಯ ಹಾಕೊಂಡಿದೀನಿ. ಅದ್ರ ಜೊತೆಗೆ 3 ಲವಂಗ ಹಾಕೊಂಡಿದೀನಿ. ಅದಷ್ಟು ಹಾಕಾದ್ಮೇಲೆ 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅಕ್ಸೆ ಬೀಜ ಬೇಯ್ತಾ ಜೆಲ್ ಬಿಡ್ಕೊಳ್ಳುತ್ತೆ. ಸೊ ಅದನ್ನ 10 ಮಿನಿಟ್ಸ್ ಆದ್ಮೇಲೆ ಆಫ್ ಮಾಡ್ಕೊಂಡು ಆ ಜೆಲ್ ನ ಬೇರೆ ಒಂದು ಬೌಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಕ್ಸೆ ಬೀಜ ಮೆಂತ್ಯ ಲವಂಗ ಎಲ್ಲ ಸೆಪರೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಮ್ಗೆ ಫ್ಲಾಕ್ಸ್ ಸೀಡ್ಸ್ ಜೆಲ್ ಸಿಕ್ಕಾದ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಹಾಕೊಂಡು ಮತ್ತೆ ಕಾಯಕ್ಕೆ ಇಟ್ಕೋಬೇಕು. ಇವಾಗ ಫೈನಲ್ ಸ್ಟೆಪ್ ಏನಂದ್ರೆ 1-2 ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟನ್ನ ತಗೊಂಡು ಫ್ಲಾಕ್ಸ್ ಸೀಡ್ಸ್ ಜೆಲ್ ಗೆ ಹಾಕೋಬೇಕು. ಫ್ಲಾಕ್ಸ್ ಸೀಡ್ಸ್ ಜೆಲ್ ಗೆ ಅಕ್ಕಿ ಹಿಟ್ಟು ಹಾಕುವಾಗ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಂಟ್ ಆಗ್ಬಿಡುತ್ತೆ. ಇನ್ನ ಪ್ರತಿ ಸರಿ ನೀವು ಹೇರ್ ಕೇರ್ ಮಾಡುವಾಗ ಅಂದ್ರೆ ಏರ್ ಆಯಿಲ್ ಮಾಡುವಾಗ, ಹೇರ್ ಪ್ಯಾಕ್ ಅಪ್ಲೈ ಮಾಡುವಾಗ ಕೂದಲು ಸಿಕ್ನ ನೀಟಾಗಿ ಬಿಡಿಸ್ಕೊಂಡು ಅದಾದ್ಮೇಲೆ ಅಪ್ಲೈ ಮಾಡಿ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತೆ ನೀವು ಯೂಸ್ ಮಾಡೋ ಯಾವುದೇ ಪ್ರಾಡಕ್ಟ್ ಕೂಡ ನಿಮ್ಮ ಪ್ರತಿಯೊಂದು ಹೇರ್ ಸ್ಟ್ಯಾಂಡ್ಸ್ಗೂ ಅಪ್ಲೈ ಆಗುತ್ತೆ. ಇನ್ನ ಇದನ್ನ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಟೈಮ್ ಇದ್ರೆ 2 ಅವರ್ಸ್ ವರೆಗೂ ಬಿಡಬಹುದು, ಇಲ್ಲ ಅಂತಂದ್ರೆ ಮಿನಿಮಮ್ 1 ಅವರ್ ಬಿಡ್ಲೇಬೇಕು ನೀವು ಇದನ್ನ. ನಾವ್ ಯೂಸ್ ಮಾಡಿರೋ 3 ಪ್ರಾಡಕ್ಟ್ ಇಂದ ನಮ್ ಹೇರ್ಸ್ ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಇದನ್ನ ಅಪ್ಲೈ ಮಾಡಾದ್ಮೇಲೆ ವಾಶ್ ಮಾಡೋ ಟೈಮಲ್ಲಿ ರೆಗ್ಯುಲರ್ ಆಗಿ ನೀವು ಯಾವ ಶಾಂಪೂ ಬಳಸಿರ ಅದರಿಂದ 2 ಸತಿ ವಾಶ್ ಮಾಡ್ಕೊಳ್ಳಿ. ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ತಿಂಡಿ ಮಾಡ್ಕೊಳ್ಳೋದ ಅಂತ ಬಂದೆ. ಇವತ್ತಿನ ತಿಂಡಿಗೆ ಓಟ್ಸ್ ತಿನ್ನೋದ ಅನ್ಬಿಟ್ಟು ನೆನ್ನೆನೆ ಓಟ್ಸ್, ಚಿಯಾ ಸೀಡ್ಸ್ ಮತ್ತೆ ಜೇನುತುಪ್ಪ, ಹಾಲು ಎಲ್ಲ ಹಾಕಿ ನೆನ್ಸಿಟ್ಟಿದ್ದೆ. ಇವತ್ ಬೆಳಗ್ಗೆ ಎದ್ದು 1 ಅರ್ಧ ಆಪಲ್ ಕಟ್ ಮಾಡಾಕೊಂಡು ಮತ್ತೆ ಸ್ವೀಟ್ನೆಸ್ ಗೆ ಅಂತ 1 ಸ್ಪೂನ್ ಹನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡೆ. ಇದ್ರ ಜೊತೆಗೆ ಸೀಡ್ಸ್ ಲಡ್ಡು ಅಂತ ತಿನ್ಕೊಂಡೆ. ವೆಯ್ಟ್ ಲಾಸ್ ಮಾಡೋರ್ಗೆ ಅಥವಾ ಹೆಲ್ದಿ ಡಯಟ್ ಮೇಂಟೈನ್ ಮಾಡೋರ್ಗೆ ಓಟ್ಸ್ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬಹುದು. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದೆಲ್ಲ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡೆ. ಆಕ್ಚುಲಿ ನಾನು ಈ ಹೇರ್ ಮಾಸ್ಕ್ ನ ಯೂಸ್ ಮಾಡಿದಾಗ ಕಂಡೀಷನರ್ ನ ಯೂಸ್ ಮಾಡಲ್ಲ, ವಿಡಿಯೋಗೆ ಅಂತ ಸುಮ್ನೆ ಇಟ್ಬಿಟ್ಟಿದ್ದೀನಿ. ಇನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಬೆಡ್ ಶೀಟ್ ಚೇಂಜ್ ಮಾಡ್ಬೇಕಿತ್ತು, ಎಷ್ಟೋ ದಿನಗಳಾಗ್ಬಿಟ್ಟಿತ್ತು ಚೇಂಜ್ ಮಾಡಿ. ಸೊ ಇವತ್ ಚೇಂಜ್ ಮಾಡಿದೆ. ನನ್ಗೆ ಈಗ ಅನ್ಸುತ್ತಾ ಅಥವಾ ಎಲ್ರಿಗೂ ಹೀಗೋ ಗೊತ್ತಿಲ್ಲ, ಈ ತರ ತಲೆಗೆ ಸ್ನಾನ ಮಾಡ್ಕೊಂಡು ಬೆಡ್ ಶೀಟ್ ಚೇಂಜ್ ಮಾಡಿ ಪಿಲೋ ಕವರ್ ಎಲ್ಲ ಚೇಂಜ್ ಮಾಡಿ ಆ ಬೆಡ್ ನ ಯೂಸ್ ಮಾಡಿದ್ರೆ ಒಂಥರ ಚಂದ ಅನ್ಸುತ್ತೆ. ಅದರಲ್ಲೂ ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಎಲ್ಲ ಮಾಡಾದ್ಮೇಲೆ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ. ನಿಮ್ಗೂ ಹೀಗೆ ಅನ್ಸುತ್ತಾ? ಹಂಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮಧ್ಯಾಹ್ನ ಊಟಕ್ಕಂತ ಇವತ್ತು ತರಕಾರಿ ಬಾತು ಮತ್ತೆ ಮೊಸರು ಇತ್ತು, ಅದನ್ನ ತಿನ್ಕೊಂಡೆ. ಇವಾಗ ನಾನು ಆಲ್ಮೋಸ್ಟ್ ಮನೇಲೆ ಇರೋದ್ರಿಂದ ಫುಲ್ ಮೂವಿ ಮತ್ತೆ ಸೀರೀಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ದಿನದಲ್ಲಿ 1 ಮೂವಿ ಅಥವಾ ಸೀರೀಸ್ ನೋಡ್ಲೇಬೇಕು. ಹಂಗೆ ಇವತ್ತು ಕಣ್ಣೂರ್ ಸ್ಕ್ವಾಡ್ ಅಂತ ಒಂದು ಮೂವಿ ನೋಡಿದೆ, ಚೆನ್ನಾಗಿತ್ತು, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿತ್ತು. ಇನ್ನು ಮೂವಿ ಮಧ್ಯದಲ್ಲಿ ಇಂಟರ್ವ್ಯೂಲ್ ಬಂದಾಗ ಸ್ವಲ್ಪ ಹೊತ್ತು ಆಚೆ ಬಂದೆ ಗಾಳಿ ಬೆಳಕು ತಗೊಳ್ಳೋದ ಅಂತ. ಇಲ್ಲಿ ನಿಮ್ಗೆನೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ನನ್ನ ಹೇರ್ಸ್ ಎಷ್ಟೊಂದು ಶೈನಿ ಸಿಲ್ಕಿ ಆಗಿ ಕಾಣಿಸ್ತಾ ಇದೆ ಅಂತ. ನಾನ್ ಇವತ್ತು ಯೂಸ್ ಮಾಡಿದ ಹೇರ್ ಮಾಸ್ಕ್ ಯಾವ ಕಡೆಯಿಂದನೂ ಎಕ್ಸ್ಪೆನ್ಸಿವ್ ಅಲ್ಲ, ಬಟ್ ಇದ್ರ ರಿಸಲ್ಟ್ಸ್ ನಿಮಗೆ ಕಾಣಿಸೋದು ಯಾವ್ದೋ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೀವಿ ಅನ್ನೋ ತರ. ತುಂಬಾ ಜನ ಹೇರ್ಸ್ ಬಗ್ಗೆ ಕಮೆಂಟ್ ಅಲ್ಲಿ ಬಂದು ಕೇಳ್ತಾ ಇರ್ತೀರಾ, ಡ್ರೈ ಆಗಿದೆ, ಫ್ರಿಜಿ ಆಗಿದೆ, ಏನಾದ್ರೂ ರೆಮಿಡಿ ಹೇಳಿ ಅಂತ. ನೋಡಿ, ಇದೊಂದು ಹೇರ್ ಮಾಸ್ಕ್ ನ ಯೂಸ್ ಮಾಡಿ ನೋಡಿ, ಅದಾದ್ಮೇಲೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಗೈಸ್, ಏನ್ ಗೊತ್ತಾ, ರೀಲ್ಸ್ ನೋಡ್ತಾ ಇದ್ದೆ, ಅದರಲ್ಲಿ ಐಫೋನ್ ಯೂಸರ್ಸ್ಗೆ ಅಂತ ಹೇಳಿ ಒಂದು
ಟಿಪ್ಸ್ ಅಥವಾ ಟ್ರಿಕ್ಸ್ ಏನಂತಾರೆ ಆ ಥರ ಒಂದು ವಿಡಿಯೋ ಸಿಕ್ತು. ಏನಂದರೆ ಐಫೋನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಮೈಕ್ ಅವಶ್ಯಕತೆ ಇರೋಲ್ಲ, ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಅಂದರೆ ಚೇಂಜ್ ಮಾಡಿಕೊಂಡ್ರೆ ಅಂತ. ಸರಿ ಅಂದ್ಬಿಟ್ಟು ನಾನು ಟ್ರಯಲ್ ಮಾಡೋದ ಅಂತ ಸೆಟ್ಟಿಂಗ್ನ ಚೇಂಜ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂಚೆ ಹೇಗಿತ್ತು ಅದೇ ಸೆಟ್ಟಿಂಗ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವಿಡಿಯೋ ಇವಾಗ ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ. ನಿಮಗೇನೆ ನನ್ನ ವಾಯ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಬೇಕಾದ್ರೆ ನೀವೇನೆ. ಸೊ ಇದು ಬಂದ್ಬಿಟ್ಟು ಫೋನಲ್ಲಿ ಹೇಗೆ ಡಿಫಾಲ್ಟ್ ಇತ್ತು ಅದೇ ಸೆಟ್ಟಿಂಗು. ಇದರಲ್ಲಿ ಇವಾಗ ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಮತ್ತು ನನ್ನ ಸುತ್ತಮುತ್ತ ಏನೇನೋ ನಾಯ್ಸ್ ಆಗ್ತಾ ಇದೆ ಅದೆಲ್ಲ ನಿಮಗೆ ಕೇಳಿಸ್ತಾ ಇದೆ. ಮತ್ತು ಅದೊಂದು ಸೆಟ್ಟಿಂಗ್ನ ಚೇಂಜ್ ಮಾಡಿಕೊಂಡ್ರೆ ವಾಯ್ಸ್ ಹೇಗೆ ಕೇಳಿಸ್ತೈತೆ ಅಂತ ನೀವೇ ಡಿಫ್ರೆನ್ಸ್ನ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಅಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ, ಅಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಒಳ್ಳೆ ಟ್ರಿಕ್ ಇದು ಆ್ಯಕ್ಚುಲಿ. ಎಸ್, ಅದು ಹೇಗೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ನಿಮ್ಗೇನಾದರೂ ವಿಡಿಯೋ ನೋಡ್ತಿರೋರ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಅದು ರೀಲ್ಸ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಮುನಿ ಇವಾಗ ಏನಾಯ್ತು ಸೀನು ಅಂದ್ರೆ ನಾನು ರೆಕಾರ್ಡಿಂಗ್ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಬಂದು ಬ್ಲಾಕ್ ಕಾಫಿ ಕುಡಿತಾ ಇದ್ದೀನಿ. ಒಳಗಡೆಯಿಂದ ನಮ್ ಬೆಕ್ಕು ಬಾಗ್ಲು ಓಪನ್ ಇದ್ರು ಆಚೆ ಬರಕ್ಕೆ ಅಂತ ಮೇಲಿಂದ ಹಾರಿದ್ದು ಹಂಗೆ. ನಾನು ನೋಡಿಲ್ಲ ಅಂದಿದ್ರೆ ನನ್ನ ಫೋನ್ ನ ಬೀಳ್ಸಿ ಗೋವಿಂದ ಅನ್ಸಿರೋಳು. ಗೈಸ್, ಈ ಟೈಮಲ್ಲಿ ವೆದರ್ ಅಂತೂ ತುಂಬಾ ಸಕ್ಕದಾಗಿತ್ತು ಅಂತ ಹೇಳ್ಬೋದು. ಲಾಸ್ಟ್ ಕ್ಲಿಪ್ ಅಲ್ಲಿ ನೀವೇ ನೋಡಿರ್ಬೋದು, ಸ್ವಲ್ಪ ರೆಡ್ಡಿಶ್ ತರ ಅನಿಸ್ತಾ ಇದೆ ವಿಡಿಯೋ ಎಲ್ಲ. ಅದೇ ಒಂದ್ 10 ನಿಮಿಷ ಆಯ್ತಿದಂಗೆ ಈ ತರ ಗ್ರೀನಿಶ್ ಕಲರ್ ಆಗೋಯ್ತು ವೆದರ್ ಎಲ್ಲ ಫುಲ್ಲು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಾ ಇತ್ತು, ಸಕ್ಕದಾಗಿ ಅನಿಸ್ತಾ ಇತ್ತು ಮಾತ್ರ. ನನಗಂತೂ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಂಜೆ ಆದ್ರೆ ಸಾಕು ಬ್ಲಾಕ್ ಕಾಫಿ ಕುಡಿಲೇಬೇಕು, ಇಲ್ಲ ಅಂದ್ರೆ ತಲೆ ಸಿಡ್ದೋಗಷ್ಟು ನೋವು ಬಂದ್ಬಿಡುತ್ತೆ. ಇದ್ ಯಾವ ತರ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಏನ್ ಅಡಿಕ್ಟ್ ಆಗ್ಬಿಟ್ಟಿದೀನಾ ಅಥವಾ ಮೈಗ್ರೇನ್ ಸ್ಟಾರ್ಟ್ ಆಗ್ಬಿಟ್ಟೈತಾ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಮುಂಚೆ ಎಲ್ಲ ಯಾರ್ಯಾರೋ ಹೇಳದ್ನ ಕೇಳ್ತಾ ಇದ್ದೆ, ಕಾಫಿ ಟೀ ಕುಡ್ದಿಲ್ಲ ಅಂದ್ರೆ ತಲೆನೋವು ಅಂತ. ಅವಾಗೆಲ್ಲ ಅನ್ಕೋತಾ ಇದ್ದೆ ಇದೇನ್ ಈ ತರಾನು ಇರ್ತಾರ ಜನ ಅಂತ. ಇವಾಗ ಅದನ್ನ ನಾನೇ ಅನ್ಭವಿಸ್ತಾ ಇದ್ದೀನಿ. ಯಾಕೆ ಈ ತರ ಅಭ್ಯಾಸ ಆಯ್ತು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗೆ. ಇವಾಗ ಏನ್ ವಿಷಯ ಅಂದ್ರೆ ನಾನು ಈಚೆ ಕೂತಿದ್ದೀನವ, ಚಾರ್ಲಿ ನನ್ನ ಹತ್ರ ನಿಂತವಳೆ, ಬ್ರೂನೋ ಅಲ್ಲಿ ಕೂತವನೆ. ಇವಾಗ ನಾನು ಬ್ರೂನೋನ ಕರೆಯಲ್ಲ, ಏನಿಲ್ಲ, ಜಸ್ಟ್ ಚಾರ್ಲಿ ಮೇಲೆ ನಾನಿನ್ನು ಕೈಯನ್ನು ಇಟ್ಟಿಲ್ಲ. ಜಸ್ಟ್ ಚಾರ್ಲಿ ಮೇಲೆ ಇವಾಗ ಕೈ ಇಟ್ಬಿಟ್ಟು ತಲೆ ಸವರಿದ್ರೆ ಹೆಂಗ್ ಬರ್ತಾ ನೋಡಿ. ಇವಾಗ ಹೊಟ್ಟೆ ಕಿಚ್ ನನ್ನ ಮಗ ನೋಡ್ತಾವನೆ. ಮತ್ತು ಚಾರ್ಲಿ ಇಲ್ಲಿ ಇಲ್ಲೇ. ಇನ್ನ ನೈಟ್ ಊಟಕ್ಕೆ ಇವತ್ತು ನಾನು 2.5 ಚಪಾತಿ ಮತ್ತೆ ತೊಂಡೆಕಾಯಿ ಪಲ್ಯ ತಿನ್ಕೊಂಡೆ. ಇವಾಗ ನಾನು ಮಲಗೋ ಸಮಯ. ಫುಲ್ ಇಷ್ಟೊತ್ತವರೆಗೂ ಕೂತ್ಕೊಂಡು ಎಡಿಟ್ ಎಲ್ಲ ಮಾಡಿದೆ. ಸುಮಾರು ವಿಡಿಯೋಗಳು ಎಡಿಟ್ ಮಾಡೋದು ನಮ್ಮಮ್ಮ ಅವ್ರು ಬಂದಾಗ್ಲಿಂದ ಶೂಟ್ ಮಾಡಿರೋದು. ಮತ್ತು ಇನ್ನೊಂದು ವಿಡಿಯೋ ಇತ್ತು, ಒಟ್ಟು 3 ವಿಡಿಯೋ ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಬೇಕು. ಇಷ್ಟೊತ್ತು ಕೂತ್ಕೊಂಡು ಎಡಿಟ್ ಮಾಡಿದೆ ಸಂಜೆಯಿಂದ. ಮತ್ತು ಬೆಳಗ್ಗೆನೂ ಅಷ್ಟೇ ಗ್ಯಾಪ್ ಸಿಕ್ಕಿದಾಗೆಲ್ಲ ಎಡಿಟ್ ಮಾಡ್ತಾಯಿದ್ದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಸಂಜೆನೂ ಅದೇ ಕೆಲಸ ಮಾಡ್ಕೊಂಡು ಕೂತಿದ್ದೆ, ಫುಲ್ ಟಯರ್ಡ್ ಆಗ್ಬಿಡೈತೆ. ಇವಾಗ ಊಟ ಎಲ್ಲ ಮುಗಿಸಿ 1 ಅವರ್ ಆದಮೇಲೆ ತ್ರಿಫಲ ಚೂರ್ಣ ಕುಡಿತಾ ಇದ್ದೀನಿ. ತ್ರಿಫಲ ಚೂರ್ಣದ ವಾಟರು. ಇದರಿಂದ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ. ಚೀಪಾಗಿ ಒಳ್ಳೆ ಬೆನಿಫಿಟ್ ಸಿಕ್ಕೋದು ಅಂದರೆ ಇದೆ ಅನಿಸುತ್ತೆ. ಟ್ರೈ ಮಾಡಿ ನೀವು, ಕಮೆಂಟಲ್ಲಿ ತಿಳಿಸಿ. ಈಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೈಟ್ ಸ್ಕಿನ್ ಕೇರ್ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಟ್ರೆಟಿನ ಏನು ಹಚ್ಚಬೇಕು, ಎಲ್ಲ ಹಚ್ಚಿ ಮಲಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆಲ್ಲೂ ಬೋರ್ ಅನಿಸಿಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ನನಗಿರಲಿ. ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ನೋಡಿ ಎಂಡ್ವರೆಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.